ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಪ್ಲೀಟೆಡ್ ಲೆಹೆಂಗಾ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಬನ್ನಿ ಸ್ಟಿಚಿಂಗ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಮೆಟೀರಿಯಲ್ ಬಂದು ಈ ಥರ ಇದೆ. ಕಸ್ಟಮರ್ 3 ಮೀಟರ್ಸ್ ಕೊಟ್ಟಿದ್ರು. ಮೊದಲಿಗೆ ನಾನಿಲ್ಲಿ ಫ್ಯಾಬ್ರಿಕ್ನ ಚೆನ್ನಾಗಿ ಐರನ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಈ ಥರ ಫ್ಯಾಬ್ರಿಕ್ಗಳು ಸ್ವಲ್ಪ ಶ್ರಿಂಕ್ ಆಗುತ್ತೆ, ಹಾಗಾಗಿ ಚೆನ್ನಾಗಿ ಐರನ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದೇನು ಹೇಳಬೇಕಂತಂದರೆ, ಇದು ಪರ್ಸ್ನಲಿ ನನ್ನ ವೇ ಆಫ್ ಸ್ಟಿಚಿಂಗು. ಯಾಕಂದರೆ ಮಾಸ್ಟರ್ಸ್ ಆಗಲಿ ಯಾವುದೇ ಟೈಲರ್ಸ್ ಆಗಲಿ ಈ ಥರ ಸ್ಟಿಚಿಂಗ್ ಮಾಡಲ್ಲ ಅಂತಂದರೆ, ಇದು ಪ್ಲೀಟೆಡ್ ಲೆಹೆಂಗಾ ಆಗಿರೋದ್ರಿಂದ ಮಾಸ್ಟರ್ಸ್ ಆಗಲಿ ಟೈಲರ್ಸ್ ಆಗಲಿ ಕಸ್ಟಮರ್ ವೇಸ್ಟ್ ಎಷ್ಟಿರುತ್ತೋ ಅಷ್ಟಕ್ಕೆ ಫಸ್ಟ್ ಪ್ಲೀಟ್ ಮಾಡಿಕೊಂಡು, ಅಂದರೆ ನೆರಿಗೆ ಹಿಡ್ಕೊಂಡು ಆಮೇಲೆ ಆ ನೆರಿಗೆ ಮೇಲೆ 1 by 1 ಐರನ್ ಮಾಡ್ತಾರೆ. ಬಟ್ ನಾನು ಆ ಥರ ಮಾಡ್ತಾ ಇಲ್ಲ. ಇದು ಪರ್ಸ್ನಲಿ ನನ್ನ ವೇ. ನಾನು ಫಸ್ಟ್ ಕಸ್ಟಮರ್ ವೇಸ್ಟ್ ಎಷ್ಟಿದೆಯೋ ಅದಕ್ಕೆ ಅನುಸಾರವಾಗಿ ಫಸ್ಟ್ ಪ್ಲೀಟ್ಸ್ ಸ್ಟಾರ್ಟ್ ಮಾಡ್ಕೊತೀನಿ, ಈ ಥರ ಐರನ್ ಮಾಡಿಕೊಂಡು ಆಮೇಲೆ ಪ್ಲೀಟ್ಸ್ ಮೇಲೆ ಸ್ಟಿಚ್ ಹಾಕೋತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಗ್ಬೋದು. ಫಸ್ಟ್ ನಾನಿಲ್ಲಿ ಪ್ಲೀಟೆಡ್ ಲೆಹೆಂಗಾ ಆಗಿರೋದ್ರಿಂದ ಕಸ್ಟಮರ್ ವೇಸ್ಟ್ ಎಷ್ಟಿದೆಯೋ ಅದರ ಪ್ರಕಾರ 1 by 1 ಪ್ಲೀಟ್ಸ್ನ ಈ ಥರ ಕೂರಿಸ್ತಾ ಹೋಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಇದು ಸ್ಟೀಮ್ ಐರನ್ ಆಗಿರೋದ್ರಿಂದ ಪ್ಲೀಟ್ಸ್ ಚೆನ್ನಾಗಿ ಕೂರುತ್ತೆ. ಈ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ನಾನು ಯಾವುದೇ ಇಂಚಿನ ಮಾರ್ಕ್ ಮಾಡಿಕೊಂಡು ಪ್ಲೀಟ್ ಸ್ಟಾರ್ಟ್ ಮಾಡ್ತಾ ಇಲ್ಲ. ನನ್ನದೇ ಕೈ ಅಳತೆಯಲ್ಲಿ ನಾನು ನೋಡ್ಕೊಂಡು ಪ್ಲೀಟ್ಸ್ನ ಕೂರಿಸ್ತಾ ಇದ್ದೀನಿ. ನೋಡ್ಕೋಬೋದು, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ನಿಧಾನವಾಗಿ ಪ್ರತಿಯೊಂದು ಪ್ಲೀಟ್ಸ್ಗಳು ಅಂದರೆ ನೆರಿಗೆಗಳು ಒಂದೇ ಥರ ಒಂದೇ ಮೆಜರ್ಮೆಂಟಲ್ಲಿ ಇರೋ ಥರ ಪ್ಲೀಟ್ಸ್ ಮಾಡ್ತಾ ಬರ್ತಾ ಇದ್ದೀನಿ. ಅಂದರೆ ಪ್ರತಿ ಪ್ಲೀಟ್ಸ್ನ ಡಿಸ್ಟೆನ್ಸನ್ನು ಹೇಳ್ತಾ ಇದ್ದೀನಿ. ಇವಾಗ ನಾವು ಪ್ರತಿ ಪ್ಲೀಟ್ಸನ್ನು, ಪ್ರತಿ ನೆರಿಗೆಯನ್ನು 1 ಇಂಚಲ್ಲಿ ಕೂರಿಸ್ತಾ ಇದ್ದೀವಿ. ಅಂದರೆ ಪ್ರತಿಯೊಂದು ಪ್ಲೀಟ್ಸ್ಗಳು 1 ಇಂಚಲ್ಲೇ ಕೂರಬೇಕು, ಆವಾಗಲೇ ಲಂಗ ಚೆನ್ನಾಗಿ ಬರುತ್ತೆ. ಕೆಲವ್ರಿಗೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಡೌಟ್ ಬರ್ಬೋದು, ನೀವು ಯಾಕೆ ಮಾಸ್ಟರ್ಸು ಟೈಲರ್ಸ್ ಮಾಡೋ ಥರ ಮೊದಲೇ ನೆರಿಗೆ ಹಿಡ್ಕೊಂಡು ಆಮೇಲೆ ಐರನ್ ಮಾಡ್ತಾ ಇಲ್ಲ ಅಂತ. ಯಾಕೆ ಅಂತಂದರೆ ಪರ್ಸ್ನಲಿ ನನಗೇನು ಫೀಲ್ ಆಗಿರೋದು ಅಂದರೆ, ಮೊದಲೇ ನೆರಿಗೆನ ಹಿಡ್ಕೊಂಡು ಆಮೇಲೆ ಐರನ್ ಮಾಡ್ತೀವಿ ಅಂತಂದರೆ ಅದು ಇಷ್ಟು ಚೆನ್ನಾಗಿ ನೀಟಾಗಿ ಐರನ್ ಬೀಳಲ್ಲ. ಹಾಗಾಗಿ ನಾನು 1 by 1 ಪ್ರತಿಯೊಂದು ಪ್ಲೀಟ್ಸ್ಗೂ ನಾನು ಐರನ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ತೀನಿ. ಕೆಲವರಿಗೆ ಈ ವಿಡಿಯೋ ಸ್ವಲ್ಪ ಲೆಂತಿ ಅಂತ ಅನ್ನಿಸ್ಬೋದು, ಬಟ್ ನಾನು ಈ ವಿಡಿಯೋನ ಶಾರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಪ್ರತಿಯೊಂದು ಪ್ಲೀಟ್ಸ್ನ ಯಾವ ಥರ ನಾನು ಐರನ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಯಾಕಂದರೆ ಬಿಗಿನರ್ಸ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಈ ಕಸ್ಟಮರ್ ಸ್ಕರ್ಟ್ ಲೆಂತ್ ಬಂದು ಫ್ಯಾಬ್ರಿಕ್ ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತು ಇತ್ತು. ಪ್ಲಸ್ ನಾವು ಮೇಲ್ಗಡೆ 2 ಇಂಚ್ ಬೆಲ್ಟ್ ಕೊಡೋದ್ರಿಂದ ಅದು ಕರೆಕ್ಟಾಗಿ ಕೂರುತ್ತೆ ಅವ್ರಿಗೆ ಲೆಂತ್. ಮೊದಲೇ ಈ ಥರ ಐರನ್ ಮಾಡ್ಕೊಳ್ಳೋದ್ರಿಂದ ಪ್ಲೀಟ್ಸ್ನ ಅಪ್ ಆ್ಯಂಡ್ ಡೌನ್ ಎರಡೂ ಸೈಡು ಚೆನ್ನಾಗಿ ಐರನ್ ಕೂರುತ್ತೆ. ಐರನ್ ಮಾಡ್ಕೋಬೇಕಾದ್ರೆ ನೋಡ್ಕೋಬೇಕು, ಮೇಲ್ಗಡೆ ನಾನು ಎಷ್ಟು ಇಂಚು ಹಿಡ್ಕೊತೀನೋ ಕೆಳಗಡೆನೂ ಅಷ್ಟೇ ಇಂಚಿಗೆ ನಾನು ಐರನ್ ಮಾಡ್ಕೋತಾ ಇದ್ದೀನಿ. ಐರನ್ ಮಾಡಬೇಕಾದ್ರೆ, ಕಟಿಂಗ್ ಮಾಡಬೇಕಾದ್ರೆ ನನ್ನ ಹೈಟಿಗೆ ಈ ಟೇಬಲ್ ಸ್ವಲ್ಪ ಹೈಟ್ ಆಗಿದೆ. ಸೊ ಹಾಗಾಗಿ ನಾನು ತುದಿಗಳಲ್ಲಿ ನಿಂತ್ಕೊಂಡು ಸ್ವಲ್ಪ ಐರನ್ ಮಾಡ್ತಾ ಇದ್ದೀನಿ. ನಮ್ಮ ಬೂಟಿಕಲ್ಲಿರೋ ಮಾಸ್ಟರ್ ಸ್ವಲ್ಪ ಹೈಟ್ ಆಗಿರೋದ್ರಿಂದ ಅವ್ರ ಹೈಟಿಗೆ ಈ ಟೇಬಲ್ ಸೆಟ್ ಮಾಡಿದ್ದಾರೆ. ಬಟ್ ನಾನು ಸ್ವಲ್ಪ ಶಾರ್ಟ್ ಆಗಿರೋದ್ರಿಂದ ನನಗೆ ಇದು ಸ್ವಲ್ಪ ಹೈಟ್ ಆಗ್ತಾ ಇದೆ. ಬಟ್ ನಾನು ಅಡ್ಜಸ್ಟ್ ಮಾಡ್ಕೊಂಡು ಐರನ್ ಮಾಡ್ತಾ ಇದ್ದೀನಿ. ಇಷ್ಟು ಪ್ಲೀಟ್ಸ್ ಐರನ್ ಆದಮೇಲೆ ನಾನು ಶಾರ್ಟ್ ಆಗಿರೋದ್ರಿಂದ ಮುಂದ್ಗಡೆ ನನಗೆ ಐರನ್ ಮಾಡೋದಕ್ಕೆ ಕೈ ಎಟ್ಕಲ್ಲ. ಹಾಗಾಗಿ ನಾನು ಒಂದು ಮೆಜರ್ಮೆಂಟ್ ಟೇಪ್ ತೊಗೊಂಡು ಅಲ್ಲಿ ತನಕ ಪ್ಲೀಟ್ಸ್ ಎಷ್ಟು ಇಂಚಸ್ ಆಗಿದೆ ಅಂತ ಮಾರ್ಕ್ ಮಾಡಿಕೊಂಡು ಈ ಥರ ನಿಧಾನವಾಗಿ 1 by 1 ಪ್ಲೀಟ್ಸ್ನ ಈ ಥರ ನನ್ನ ಕಡೆಗೆ ಎಳ್ಕೊತಾ ಇದ್ದೀನಿ. ಮುಂದ್ಗಡೆ ಐರನ್ ಮಾಡೋದಕ್ಕೆ ನನಗೆ ಸ್ಪೇಸ್ ಸಿಗುತ್ತೆ ಅಂತ ನಾನು ಈ ಥರ ನನ್ನ ಕಡೆ ಎಳ್ಕೊತಾ ಇದ್ದೀನಿ. ಬಟ್ ಪ್ಲೀಟ್ಸ್ ಏನೂ ಆಗಲ್ಲ. ನೀವು ಕೇಳ್ಬೋದು, ಆ ಥರ ಎಳ್ಕೊಂಡ್ರೆ ಅದು ಮುದ್ದೆಯಾಗಿ ಐರನ್ ಹೋಗಲ್ವಾ ಅಂತ. ಇಲ್ಲಿ ಸ್ಟೀಮ್ ಐರನ್ ಮಾಡಿರೋದ್ರಿಂದ ಅದು ಪ್ಲೀಟ್ಸ್ ಏನೂ ಆಗಲ್ಲ.
ಐರನ್ ಮಾಡ್ಕೋತಿರೋದು ಕಾಣಲ್ಲ ಅಂತ ವಿಡಿಯೋ ಡೈರೆಕ್ಷನ್ ಚೇಂಜ್ ಮಾಡಿದೆ ಅಷ್ಟೇ. ಕಸ್ಟಮರ್ ಕೊಟ್ಟಿರೋ 3.5 ಮೀಟರ್ ಫ್ಯಾಬ್ರಿಕಲ್ಲಿ ಬರೀ ಬೆಲ್ಟಿಗಾಗೋಷ್ಟೇ ಮಾತ್ರ ನಾನು ಸೈಡಿಂದ ಕಟ್ ಮಾಡ್ಕೊಂಡಿರೋದು. ಉಳಿದಿರೋ ಎಲ್ಲ ಫ್ಯಾಬ್ರಿಕನ್ನು ಈ ಥರ ಐರನ್ ಮಾಡಿಕೊಂಡು ಅವ್ರ ವೇಸ್ಟಿಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸೈಡಿಂದ ಬೆಲ್ಟಿಗೆ ಎಷ್ಟು ಇಂಚಸ್ ಫ್ಯಾಬ್ರಿಕ್ ಬೇಕೋ ಅಷ್ಟನ್ನು ಮಾತ್ರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಉಳಿದಿರೋ ಎಲ್ಲ ಫ್ಯಾಬ್ರಿಕನ್ನು ಈ ಥರ ಐರನ್ ಮಾಡಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸೀರಿಯಲನ್ನು ಬೇರೆ ಎಲ್ಲೂ ಕಟ್ ಮಾಡಿ ವೇಸ್ಟ್ ಮಾಡಿಲ್ಲ. ಬೆಲ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದು ಬಿಟ್ಟಿದ್ದೀನಿ. ಉಳಿದಿರೋ ಎಲ್ಲ ಫ್ಯಾಬ್ರಿಕನ್ನು ಲಂಗಾಗೆ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫ್ಯಾಬ್ರಿಕ್ ಮುಗಿತಾ ಇದೆ. ವೇಸ್ಟ್ ಎಷ್ಟಿದೆಯೋ ಅಷ್ಟು ಅಡ್ಜಸ್ಟ್ ಆಗಿ ಲಾಸ್ಟ್ ಫೈನಲ್ ಆಗಿ ಐರನ್ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ಎಂಡಲ್ಲಿ ನಮಗೆ ಸೈಡಿಗೆ ಸ್ಟಿಚ್ ಮಾಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಬಿಟ್ಬಿಟ್ಟು ಲಾಸ್ಟ್ ಪ್ಲೇಟ್ಸನ್ನು ಈ ಥರ ನಾನು ಅಡ್ಜಸ್ಟ್ ಮಾಡಿ ಐರನ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ. ಐರನ್ ಎಲ್ಲ ಆದಮೇಲೆ ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಏನು ಐರನ್ ಮಾಡಿದ್ದೀವೋ ಅದನ್ನ 1 by 1 ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಐರನ್ ಮಾಡೋವಾಗಲೇ ವೇಸ್ಟ್ ಅಡ್ಜಸ್ಟ್ ಮಾಡಿರೋದ್ರಿಂದ ಇವಾಗ ಮತ್ತೆ ನಾವು ವೇಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನೋಡ್ಕೋಬೇಕಾಗಿಲ್ಲ. ಏನು ಐರನ್ ಮಾಡಿದ್ದೀವೋ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊತಾ ಹೋದರೆ ಆಯಿತು. ಮೊದಲು ಐರನ್ ಆಗಿರೋದ್ರಿಂದ ಪ್ಲೀಟ್ಸ್ ಇಟ್ಕೊಳ್ಳೋದಕ್ಕೆ ಈಸಿಯಾಗಿ ಸಿಕ್ಬಿಡುತ್ತೆ, ಈಸಿಯಾಗಿ ಸ್ಟಿಚ್ ಆಗಿಬಿಡುತ್ತೆ. ಪ್ಲೀಟ್ಸ್ ಎಲ್ಲ ಸ್ಟಿಚ್ ಆದಮೇಲೆ ನಾನು ಸ್ಕರ್ಟ್ ಬೆಲ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಲೈನಿಂಗ್ನ ಮತ್ತು ಫ್ಯೂಸಿಂಗ್ನ 4 ಇಂಚ್ ಕಟ್ ಮಾಡ್ಕೊಂಡು ಈ ಥರ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಥರ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಸ್ಟಿಚ್ ಮಾಡಬೇಕು.
ಫ್ಯಾಬ್ರಿಕ್ನ ಎರಡು ಸೈಡು ಸ್ಟಿಚ್ ಮಾಡ್ಕೋಬೇಕು ಈ ಥರ. ಎರಡು ಫ್ಯಾಬ್ರಿಕ್ ಸ್ಟಿಚ್ ಆದಮೇಲೆ ನಾನು ಮೇನ್ ಫ್ಯಾಬ್ರಿಕ್ 4 ಇಂಚ್ ಕಟ್ ಮಾಡಿರಲಿಲ್ಲ, ಎಷ್ಟಿದೆ ಹಾಗೆ ಕೊಟ್ಬಿಟ್ಟಿದ್ದೆ. ಎಕ್ಸೆಸ್ ಫ್ಯಾಬ್ರಿಕ್ನ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿಕೊಂಡಿದ್ಮೇಲೆ ನೋಡ್ಬೋದು ನೀವು ಫ್ಯಾಬ್ರಿಕಲ್ಲಿ ಒಂದು ಸೈಡ್ ಬಾರ್ಡರ್, ಇನ್ನೊಂದು ಸೈಡ್ ಗ್ರೀನ್ ಪಾರ್ಟ್ ಇದೆ. ನನಗೆ ಬಾರ್ಡರ್ ಸೈಡು ಫ್ರಂಟ್ ಸೈಡ್ಗೆ ಬರಬೇಕು. ಹಾಗಾದ ಕಾರಣ ಬಾರ್ಡರ್ದು ಕೆಳಗಡೆ 1/4 ಇಂಚು ಇಲ್ಲಾಂದರೆ ಅರ್ಧ ಇಂಚು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫೋಲ್ಡ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಈ ಥರ ಸ್ಟಿಚ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಒಂದು ಸೈಡ್ ಫುಲ್ಲು ಸ್ಟಿಚ್ ಮಾಡ್ಕೋಬೇಕು. ಇದು ರೆಡಿ ಮಾಡ್ಕೊಂಡು ಸೈಡಲ್ಲಿ ಇಟ್ಬಿಟ್ಟಿರ್ತೀನಿ. ಇವಾಗ ಮೇನ್ ಫ್ಯಾಬ್ರಿಕ್ಗೂ ಮತ್ತು ಪ್ಲಸ್ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಮೇನ್ ಫ್ಯಾಬ್ರಿಕ್ನ ಉಲ್ಟಾ ಸೈಡು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಅಟ್ಯಾಚ್ ಆದಮೇಲೆ ಎರಡು ಸೈಡ್ ಓಪನ್ ಸೈಡ್ನ ಈ ಥರ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸ್ಕರ್ಟ್ ವೇರ್ ಮಾಡ್ಕೊಳ್ಳೋಕೆ ಈಸಿ ಆಗೋದಕ್ಕೆ ಸೈಡಲ್ಲಿ ಜಿಪ್ ಇಟ್ಟಿರ್ತಾರೆ. ಸೊ ಆ ಜಿಪ್ ಸ್ಟಿಚ್ ಮಾಡೋದಕ್ಕೆ ನಾನು ಮೇಲ್ಗಡೆಯಿಂದ ಕೆಳಗಡೆ 10 ಇಂಚಸ್ಗೆ ಒಂದು ಲೂಸಾಗಿ ಸ್ಟಿಚ್ ಹಾಕ್ಕೊಂಡು ಆ 10 ಇಂಚಸ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ಒಂದು ರಫ್ ಸ್ಟಿಚ್ ಹೊಡ್ಕೊತಾ ಇದ್ದೀನಿ. ರಫ್ ಸ್ಟಿಚ್ ಹಾಕೊಂಡ್ಮೇಲೆ ನಾವು ನಾರ್ಮಲ್ ಸ್ಟಿಚ್ ಲೆಂತ್ ಎಷ್ಟು ಇಟ್ಕೊಳ್ತೀವೋ ಅಷ್ಟು ಇಟ್ಕೊಂಡು ನಾವಿವಾಗ ಸೈಡ್ ಫಿನಿಶಿಂಗ್ ಕೊಡ್ತಾ ಇದ್ದೀವಿ. ಮೇಲ್ಗಡೆ ವೇಸ್ಟಿಂದ 10 ಇಂಚಸ್ ಡೌನಿಗೆ ನಾವು ಜಿಪ್ ಅಟ್ಯಾಚ್ ಮಾಡಿದ್ವಿ. ಇವಾಗ ಆ ಜಿಪ್ ಅಟ್ಯಾಚ್ ರಫ್ ಹಿಡ್ಕೊಂಡಿದ್ದೀವಲ್ಲ ಅಲ್ಲಿಂದ ನಾವು ಒಂದು 5 ಇಂಚ್ ಕೆಳಗಡೆ ಬಂದು ಈ ಥರ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಸೈಡ್ ಫಿನಿಶಿಂಗ್ ಕೊಟ್ಟಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗ ನಾವು ಮೇನ್ ಫ್ಯಾಬ್ರಿಕ್ ಎರಡೂ ಸೈಡನ್ನು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗನ್ನು ಸೈಡ್ಗೆ ಮಾಡ್ಕೊಂಡು ಮೇನ್ ಫ್ಯಾಬ್ರಿಕ್ ಮಾತ್ರ ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀವಿ. ಸೈಡ್ಸ್ನ ಫಿನಿಶಿಂಗ್ ಮಾಡ್ಕೋತಾ ಇದ್ದೀವಿ. ಮೇನ್ ಫ್ಯಾಬ್ರಿಕ್ ಸ್ಟಿಚ್ ಆದಮೇಲೆ ಇವಾಗ ಲೈನಿಂಗನ್ನು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ನಾನು ಲಾಸ್ಟ್ ವಿಡಿಯೋದಲ್ಲಿ ರೆಡಿಮೇಡ್ ಸ್ಕರ್ಟ್ ಸ್ಟಿಚ್ ಮಾಡಬೇಕಾದ್ರೆ ಹೇಳಿದೆ, ಅದು ರೆಡಿಮೇಡು ಎರಡು ಸೈಡ್ ಓವರ್ಲಾಕ್ ಆಗಿರೋದ್ರಿಂದ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡನ್ನೂ ಜೊತೆಯಾಗಿ ಸ್ಟಿಚ್ ಮಾಡ್ತಾ ಇದ್ದೆ ಅಂತ. ಇವಾಗ ಇದು ಕಸ್ಟಮೈಸ್ ಆಗಿರೋದ್ರಿಂದ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗನ್ನು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಸಪ್ರೇಟಾಗಿ ಫಿನಿಶ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ ಮತ್ತು ನಡೆಯುವಾಗ ಅದು ಹಿಡ್ಕೊಂಡಂಗೆ ಕಾಣಿಸಲ್ಲ. ಇವಾಗ ಈ ಥರ ಜಿಪ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ರೈಟ್ ಸೈಡ್ ಜಿಪ್ಪರನ್ನು ರೈಟ್ ಸೈಡ್ಗೆ, ಲೆಫ್ಟ್ ಸೈಡ್ ಜಿಪ್ಪರನ್ನು ಲೆಫ್ಟ್ ಸೈಡ್ಗೆ ಕೊಡ್ತಾ ಇದ್ದೀನಿ. ನೀವು ಲಾಸ್ಟ್ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡಿರ್ಬೋದು. ನಾನಿಲ್ಲಿ ಒಂದು ಸೈಡ್ ಸಿಂಗಲ್ ಫುಟ್ನ ಯೂಸ್ ಮಾಡಿ ಮಾಡ್ತಿರೋದ್ರಿಂದ ಈ ಥರ ಲಂಗಾನ ಉಲ್ಟಾ ಹಾಕೊಂಡು ಲೆಫ್ಟ್ ಸೈಡ್ನ ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟಿಚ್ ಆದಮೇಲೆ ನಾವು ಮುಂಚೆ ಲೂಸಾಗಿ ಸ್ಟಿಚ್ ಹಾಕೊಂಡಿದ್ವಲ್ಲ, ಆ ಲೂಸ್ ಸ್ಟಿಚ್ನ ರಿಮೂವ್ ಮಾಡ್ಕೋತಾ ಇದ್ದೀನಿ.
ಈ ಥರ ಲೂಸ್ ಸ್ಟಿಚ್ ಹಾಕೊಳ್ದೇ ಡೈರೆಕ್ಟಾಗಿ ಜಿಪ್ಪಿಗೆ ಅಟ್ಯಾಚ್ ಮಾಡ್ಕೋಬೋದು. ಬಟ್ ನನಗೆ ಇದು ಲೂಸ್ ಸ್ಟಿಚ್ ಹಾಕೊಳ್ಳೋದ್ರಿಂದ ನನಗೆ ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ನಾನು ಈ ಥರ ಲೂಸ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಲೂಸ್ ಸ್ಟಿಚ್ಚನ್ನು ರಿಮೂವ್ ಮಾಡ್ಕೊಂಡ್ಮೇಲೆ ನಾನು ಈ ಥರ ಜಿಪ್ಪನ್ನು ಓಪನ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಜಿಪ್ನ ಟೀತ್ ಬರುತ್ತಲ್ಲ ಅದರ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇದು ಇನ್ವಿಸಿಬಲ್ ಜಿಪ್ ಆಗಿರೋದ್ರಿಂದ ಅದರ ಪಕ್ಕದಲ್ಲೇ ಸ್ಟಿಚ್ ಹಾಕೊಂಡ್ರೆ ಜಿಪ್ ಹಾಕಿದ್ದೀವಿ ಅಂತ ಕಾಣಿಸಲ್ಲ. ಅದಕ್ಕೋಸ್ಕರ ಇನ್ವಿಸಿಬಲ್ ಜಿಪ್ ಅಂತಾರೆ. ಜಿಪ್ನ ಎರಡೂ ಸೈಡಲ್ಲಿ ಜಿಪ್ ಟೀತನ್ನು ಈ ಥರ ಓಪನ್ ಮಾಡಿಕೊಂಡು ಜಿಪ್ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಜಿಪ್ ಅಟ್ಯಾಚ್ ಆದಮೇಲೆ ಅದನ್ನ ಓವರ್ಲಾಕ್ ಮಾಡಿಕೊಂಡು ಇವಾಗ ವೇಸ್ಟ್ಗೆ ಬೆಲ್ಟ್ ಅಟ್ಯಾಚ್ ಮಾಡಬೇಕು. ಬೆಲ್ಟನ್ನು ಆವಾಗಲೇ ನಾವು ರೆಡಿ ಮಾಡ್ಕೊಂಡಿದ್ವಿ, ಒಂದು ಸೈಡ್ ಸ್ಟಿಚ್ ಮಾಡ್ಕೊಂಡಿದ್ವಿ. ಅದನ್ನ ಬಿಟ್ಬಿಟ್ಟು ಇವಾಗ ಲಂಗದ ಉಲ್ಟಾ ಸೈಡ್ ಅಂದರೆ ಲೈನಿಂಗ್ ಸೈಡ್ ಇದೆಯಲ್ಲ ಅಲ್ಲಿ 1 ಇಂಚ್ 1.5 ಇಂಚ್ ಅಷ್ಟು ಆಗುವಷ್ಟು ಈ ಥರ ಬಿಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ 1 ಇಂಚ್ 1.5 ಇಂಚ್ ಬಿಟ್ಬಿಟ್ಟು ನಾನು ಬೆಲ್ಟ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ಬೆಲ್ಟ್ ಸೈಡ್ಗೆ ಫಿನಿಶಿಂಗ್ ಕೊಡೋದಕ್ಕೆ. ಈ ಥರ ಬೆಲ್ಟ್ನ ರೈಟ್ ಸೈಡು ಮತ್ತು ಮೇನ್ ಫ್ಯಾಬ್ರಿಕ್ನ ರಾಂಗ್ ಸೈಡಿಂದ ಈ ಥರ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡ್ಕೊತ ಬರ್ತಾ ಜಿಪ್ಪನ್ನು ಒಳಗಡೆ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈ ಎಂಡಲ್ಲೂ 1.5 ಇಂಚು ಈ ಥರ ಬಿಟ್ಕೋಬೇಕು ಫಿನಿಶಿಂಗೋಸ್ಕರ. ಉಲ್ಟಾ ಸೈಡಿಂದ ಸ್ಟಿಚ್ ಆದಮೇಲೆ ಈ ಥರ ಮೇನ್ ಸೈಡ್ ಹಾಕ್ಕೊಂಡು ಈ ಥರ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಇದು ಏನಕ್ಕೆ ಅಂತಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ, ಆ ಕಡೆ ಎಲ್ಲೂ ಓಡಾಡಲ್ಲ. ಬೆಲ್ಟ್ನ ಎರಡೂ ಎಂಡ್ನ ಈ ಥರ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಬೆಲ್ಟ್ನ ಎರಡೂ ಸೈಡ್ ಫಿನಿಶ್ ಆದಮೇಲೆ ಈ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಬೆಲ್ಟನ್ನು. ಬೆಲ್ಟ್ ಸ್ಟಿಚ್ ಆದಮೇಲೆ ನೋಡಿ ಫಿನಿಶಿಂಗ್ ಈ ಥರ ಕಾಣಿಸ್ತಾ ಇದೆ. ಬೆಲ್ಟ್ ರೆಡಿ ಆದಮೇಲೆ ಡೋರಿ ರೆಡಿ ಮಾಡಿಕೊಂಡ್ರೆ ನಮ್ಮ ಪ್ಲೀಟೆಡ್ ಸ್ಕರ್ಟ್ ರೆಡಿ. ಪ್ಲೀಟೆಡ್ ಸ್ಕರ್ಟ್ನ ಫೈನಲ್ ಲುಕ್ ಈ ಥರ ಇದೆ. ಸ್ಟಿಚಿಂಗ್ ವಿಡಿಯೋ ನಿಮಗೆ ಅರ್ಥ ಆಗಿದೆ, ಹೆಲ್ಪ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ರಾಮ್ ರಾಮ್.